ಬಂದಮೇಲೆ ಆತ್ಮೀಯ ನಮ್ಮ ಕಣಿವೆಕೊಪ್ಪಲು ಗ್ರಾಮದ ಜೈ ಭೀಮ್ ಬಳಗದ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಗ್ರಾಮದ ಎಲ್ಲ ಮುಖಂಡರು ಮತ್ತು ನಮ್ಮ ಗ್ರಾಮಸ್ಥರುಗಳು ಇವತ್ತು ಬಹುಶಃ ಇಡೀ ಪ್ರಪಂಚದಲ್ಲಿ 134ನೇ ಜನ್ಮದಿನಾಚರಣೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇತಿಹಾಸ ಈ ತಿಂಗಳ ಇತಿಹಾಸ ದಾಖಲೆಯಾಗತಕ್ಕಂಥ ಜಯಂತಿಯನ್ನು ಇಡೀ ರಾಷ್ಟ್ರ ಇಡೀ ಪ್ರಪಂಚ ಮಾಡ್ತಾ ಇದೆ. ಹಾಗಾಗಿ ಪ್ರತಿ ಹಳ್ಳಿನಲ್ಲೂ ಕೂಡ ಇವತ್ತು ಹಬ್ಬದ ವಾತಾವರಣಗಳನ್ನ ಸೃಷ್ಟಿ ಮಾಡಿ ಇವತ್ತು ನಮ್ಮ ಎಲ್ಲ ಗ್ರಾಮಸ್ಥರುಗಳು ಸೇರಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ. ಬಹುಶಃ ಮಹಿಳೆಯರು ಹಿಂದೆ ಗಂಡ ಸತ್ತ ನಂತರವಾಗಿ ಆ ದಂಡನ ಸುತ್ತಾ ಇದ್ರೆ ಆ ಹೆಣ್ಮಗಳು ಕೂಡ ಆ ಚಿತೆಗಾರಿ ಪ್ರಾಣ ಬಿಡಬೇಕಾದಂಥ ಸ್ಥಿತಿ ಹಿಂದೆ ಅನಾದಿ ಕಾಲದಲ್ಲಿ ನಿರ್ಮಾಣ ಆಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಜಾರಿ ಆದಮೇಲೆ ಆ ಹೆಣ್ಮಕ್ಳು ಇವತ್ತು ಹಳ್ಳಿನಲ್ಲಿ ಭಾಗಾಂಶದ ಕೇಸ್ನಲ್ಲಿ ಅವರ ತಂದೆ ಮತ್ತು ಮನೆಯಲ್ಲಿ ಭಾಗಾಂಶ ಪ್ರಕರಣಗಳಲ್ಲಿ ಅವರು ಭಾಗ ತಗೊಳ್ತಕ್ಕಂಥದ್ದು, ಅವರು ಪೊಲೀಸ್ ಠಾಣೆಯಲ್ಲಿ ಅವರಿಗೆ ರಕ್ಷಣೆ ಸಿಗ್ತಕ್ಕಂಥದ್ದು, ಆ ಮಹಿಳೆಯರ ಮೇಲೆ ದಿನನಿತ್ಯ ಅತ್ಯಾಚಾರ, ದೌರ್ಜನ್ಯ, ದಬ್ಬಾಳಿಕೆ ಮತ್ತು ಸುಡ್ತಕ್ಕಂಥ ವಿಚಾರಗಳು ನಡೀತಾ ಇದ್ದವು. ಅವೆಲ್ಲವನ್ನೂ ಕೂಡ ಈಗ ನಿಷೇಧ ಆಗಿದೆ. ಅದೇ ರೀತಿ ಇಂಡಿಯಾ ದೇಶದ 6,000 ಜಾತಿನಲ್ಲಿ ಪ್ರತಿಯೊಬ್ಬ ರೈತಾಪಿ ವರ್ಗ, ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತ, ಸರ್ವಜಾತಿ, ಸರ್ವಧರ್ಮ, ಸರ್ವ ಜನಾಂಗಕ್ಕೂ ಕೂಡ ಸಮಾನತೆಯಾಗಿರಬೇಕು. ಎಲ್ಲರೂ ಕೂಡ ನೀವು ಸಮಾಜದಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕು, ಎಲ್ಲ ವಿದ್ಯಾವಂತರಾಗಬೇಕು, ಆಸ್ತಿ ಮಾಡಿದ್ರೆ ಪ್ರಯೋಜನ ಇಲ್ಲ, ಮಕ್ಕಳನ್ನೇ ಆಸ್ತಿಯಾಗಿ ನೀವು ಪಡಿಬೇಕು ಎಂಬತಕ್ಕಂಥ ಆಲೋಚನೆಯನ್ನು ಇಟ್ಕೊಂಡು ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ಒಲಮಾದಿಗರ ಜಾತಿಗೆ ಮೀಸಲಾಗಿರ್ತಕ್ಕಂಥವ್ರಲ್ಲ. ಇವತ್ತು ಮತದಾನ ನೀವೇನು ಓಟನ್ನು ಹಾಕ್ತಾ ಇದ್ದೀರೋ, ಈ ಓಟು ಎಂಬತಕ್ಕಂಥ ಕತ್ತಿ ಇದ್ದಂಗೆ ಓಟು ಎಂಬತಕ್ಕಂಥದ್ದು. ಆ ಓಟ್ ಹಾಕಿ ಇವತ್ತು ರಾಜಕಾರಣಿಗಳನ್ನ ಸೃಷ್ಟಿ ಮಾಡಿ ಜಿಲ್ಲಾ ಪಂಚಾಯತ್ ಮೆಂಬರು, ತಾಲೂಕ್ ಪಂಚಾಯತ್ ಮೆಂಬರು, MLA MP ಗಳನ್ನ ನೀವು ಸೃಷ್ಟಿ ಮಾಡಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಓಟಿನ ಬಗ್ಗೆ, ಓಟು ಎಂಬತಕ್ಕಂಥ ಕತ್ತಿಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ, ಆ ಓಟು ಅನ್ನೋ ಕತ್ತಿನ ನೀವು ಸರಿಯಾದ ವ್ಯಕ್ತಿಗೆ ಹಾಕಿ ಆ ವ್ಯಕ್ತಿಯಿಂದ ನೀವು ರಕ್ಷಣೆ ಮತ್ತು ಅಭಿವೃದ್ಧಿ ಮತ್ತು ಸವಲತ್ತನ್ನು ನೀವು ಪಡಿಬೇಕು ಎಂಬತಕ್ಕಂಥದ್ದನ್ನು ಮಾಡಲಿಕ್ಕೋಸ್ಕರವಾಗಿ ನಾನು ಮತದಾನದ ಹಕ್ಕನ್ನು ಕೊಟ್ಟಿದ್ದೀವಿ ಅಂತ. ಆದರೆ ಇವತ್ತೇನಾಗಿದೆ ಪರಿಸ್ಥಿತಿ, ಇವತ್ತು ಒಂದು ಹೆಣ್ಮಗಳನ್ನು ಬೇರೆ ಮನೆಗೆ ನಾವು ಕೊಡಬೇಕಾದ್ರೆ ಯಾವ ಥರ ಲಿಗ ಇಟ್ಕೊಂಡು ಗಂಡು ಒಳ್ಳೆನೋ, ಕುಟುಂಬ ಒಳ್ಳೆಯದು, ಮತ್ತು ಆ ಊರು ಒಳ್ಳೆಯದು ಎಂಬತಕ್ಕಂಥ ಆಲೋಚನೆಯನ್ನು ನಾವು ಮಾಡ್ತೀವಿ. ಅದೇ ರೀತಿಯಾಗಿ ಓಟ್ ಕೊಡ್ತಕ್ಕಂಥ ವ್ಯಕ್ತಿಗೆ ಆ ವ್ಯಕ್ತಿ ನಮ್ಗೆ ಅಭಿವೃದ್ಧಿ ಮಾಡ್ತಾನೆ, ಅವನು ನಮ್ಮ ಯುವಕರುಗಳಿಗೆ ಉದ್ಯೋಗ ಕೊಡಿಸ್ತಾನೆ, ಅವನು ನಮ್ಮ ಕೇರಿಗಳಿಗೆ ರಕ್ಷಣೆ ಕೊಡ್ತಾನೆ, ನಮ್ಮ ರೈತರಿಗೆ ಅನುಕೂಲ ಮಾಡ್ತಾನೆ ಎಂಬತಕ್ಕಂಥ ಆಲೋಚನೆಯನ್ನು ಇಟ್ಕೊಂಡು ನೀವು ಓಟನ್ನು ಹಾಕಬೇಕು ಅಂತಕ್ಕಂಥದ್ದನ್ನು ಕೂಡ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಇವತ್ತು ನೀವೆಲ್ಲ ವಿದ್ಯಾವಂತರಿದ್ದೀರಿ. ಇವತ್ತು ಬರೀ ಪೂಜೆ ಮಾಡಿ ನಾವು ಗಂಧ ಕಡ್ಡಿ ಹಚ್ಚಿ ತೆಂಗಿನಕಾಯಿ ಒಡೆಯೋ ಮುಖಾಂತರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆಗಳನ್ನ ನಾವು ಈಡೇರಿಸಲಿಕ್ಕಾಗಲ್ಲ. ಯಾಕೆ ಅಂತಂದರೆ ಅವ್ರು ಹೇಳಿರ್ತಕ್ಕಂಥದ್ದು ಶಿಕ್ಷಣ, ನೀವು ಮೊದಲು ಶಿಕ್ಷಣ ಕಲಿಬೇಕು, ತದನಂತರವಾಗಿ ನೀವು ಸಂಘಟನೆಗಳು ಮಾಡೋ ಮುಖಾಂತರ ನೀವೆಲ್ಲ ಒಗ್ಗಟ್ಟಾಗಿರಬೇಕು, ತದನಂತರ ನಿಮ್ಮ ಹಕ್ಕು ಅಧಿಕಾರಕ್ಕೋಸ್ಕರವಾಗಿ, ನಿಮ್ಮ ಸವಲತ್ತಿಗೋಸ್ಕರವಾಗಿ, ನಿಮ್ಮ ಬಡತನ ನಿರ್ಮೂಲನೆಗೋಸ್ಕರವಾಗಿ ನೀವೆಲ್ಲರೂ ಕೂಡ ಹೋರಾಟವನ್ನು ಮಾಡಬೇಕು ಎಂಬತಕ್ಕಂಥ ಆಲೋಚನೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅಳವಡಿಸಿದ್ರು. ಆ ದಾರಿನಲ್ಲಿ ನೀವೆಲ್ಲರೂ ಕೂಡ ಹೋಗಬೇಕು, ಅವರ ತತ್ವ ಸಿದ್ಧಾಂತವನ್ನು ತಾವೆಲ್ಲ ಅಳವಡಿಸ್ಕೋಬೇಕು ಎಂಬತಕ್ಕಂಥ ಮಾತನ್ನು ಹೇಳಿ ಜೈ ಭೀಮ್ ಕಲಾ ಬಳಗ ನಮ್ಮನ್ನು ಕರೆಸಿ ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಕೂಡ ಭೀಮ ವಂದನೆಗಳು. ಜೈ 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 ಭೀಮ್, ಜೈ 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 ಭೀಮ್.